ಎಲ್ಲ ನಾಡಿನ ಎಲ್ಲ ನಮ್ಮ ರೈತ ದೇವರುಗಳಿಗೆ ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಏನು ನಾಡಿನಲ್ಲಿ ಕರ್ನಾಟಕದಲ್ಲಿ 50,000 ಜನ ಅತಿಥಿ ಶಿಕ್ಷಕರು ದಿನನಿತ್ಯ ಇವತ್ತೇನು ಗೌರ್ಮೆಂಟ್ ಸ್ಕೂಲ್ಗಳು ಅದಾವು ಅವರಿಗೆ ಇವತ್ತು ಸುಮಾರು ಪ್ರೈಮರಿ ಹಿಡಿದು ಹೈಸ್ಕೂಲ್ವರೆಗೆ ಸುಮಾರು 50,000 ಜನ ಸುಮಾರು ಎಷ್ಟೋ 10-15-20 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡತ್ತಾರೆ. ಸಾರಿ ನಮ್ಮ ರೈತರ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಬರೇ 2,000 ರೂಪಾಯಿ ಪಗಾರ ಇದ್ರೆ ಇವತ್ತು 20 ವರ್ಷ ಕೆಲಸ ಮಾಡ್ತಾರೆ. ಈಗ ಭಾಳ ಅಂತಂದ್ರೆ ಅವ್ರಿಗೆ 12,000 ರೂಪಾಯಿ ಪಗಾರ ಇರ್ತಕ್ಕಂಥದ್ದು ಅತಿ ಕೇವಲ ಪಗಾರ. ಅಂತಂದ್ರೆ ಅತಿ ನಾರ್ಮಲ್ ವ್ಯಕ್ತಿ ಅದನ್ನ 20-30-40,000 ರೂಪಾಯಿ ಪಗಾರ ಬೀಳ್ತಕ್ಕಂಥ ಸಂದರ್ಭಗಳು. ರಾಜ್ಯದ ಮುಖ್ಯಮಂತ್ರಿ ಯಾವತ್ತೂ ಕೂಡ ಯಾವುದೋ ಸರ್ಕಾರ ಇರಲಿ ಯಾವತ್ತೂ ಘೋಷಣೆ ಮಾಡಿ ಒಂದು ಪೇಮೆಂಟ್ ಅನ್ನು 30-40,000 ರೂಪಾಯಿ ಫಿಕ್ಸ್ ಮಾಡ್ತಕ್ಕಂಥದ್ದು ಮಾಡಬೇಕಾಗಿದೆ. ಇಲ್ಲಿವರೆಗೆ ಇವ್ರು ಮಾಡಿಲ್ಲ. ಯಾಕಂದ್ರೆ ಇವ್ರು ಏನಾದ್ರು ಸರಿಯಾಗಿ ಶಿಕ್ಷಣನ ನಮ್ಮ ಮಕ್ಕಳಿಗೆ ಅತಿಥಿ ಶಿಕ್ಷಕರು ಬಂದು ಕಲಿಸಲಿಲ್ಲ ಅಂತಂದ್ರ ಎಷ್ಟೋ ಲಕ್ಷಾಂತರ ಮಕ್ಕಳು ಬಡವ್ರ ಮಕ್ಕಳ ರೈತರ ಮಕ್ಕಳು ಇವತ್ತು ಬೀದಿಗೆ ಬರ್ತಕ್ಕಂಥ ಸಂದರ್ಭ. ಶಿಕ್ಷಣ ಇರದೇ ಇರ್ತಕ್ಕಂಥ ಕೊರತೆಯನ್ನು ನಾವು ಅನುಭವಿಸಬೇಕಾಗಿದೆ. ಅವರು ಈ ಅತಿಥಿ ಶಿಕ್ಷಕರ ದೇವರ ಸ್ಥಾನದಾಗಿದ್ದ ನಾಡಿನ ಎಲ್ಲ ನನ್ನ ರೈತರ ಬಡವ್ರ ಮಕ್ಕಳ ರಕ್ಷಣೆ ಮಾಡಿರ್ತಕ್ಕಂಥದ್ದಕ್ಕೆ ಅದಕ್ಕಾಗಿ ನಮ್ಮದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಜವಾಬ್ದಾರಿ. ಆ ಜವಾಬ್ದಾರಿಗೋಸ್ಕರ ನಮ್ಮ ಶಶಿಕಾಂತ್ ಗುರೂಜಿಯವರು ಕಿಶನ್ ಅವರಲ್ಲಿ ಹಲವಾರು ರಾಜ್ಯದ ಮತ್ತು 31 ಜಿಲ್ಲೆಯ ರೈತ ಸಂಘದ ಪದಾಧಿಕಾರಿಗಳು ನಿಮ್ಮ ಅತಿಥಿ ಶಿಕ್ಷಕರ ಜೊತೆ ನಾವು ಇದ್ದೀವಿ. ನಿಮಗ ಕಡ್ಡಾಯವಾಗಿ ನೇಮಕಾತಿ ಆಗಬೇಕಾಗಿತ್ತು. ರಾಜ್ಯವ್ಯಾಪಿ 90,000 ಹುದ್ದೆಗಳು ಖಾಲಿ ಇದ್ರು. ಈ ರಾಜ್ಯ ಸರ್ಕಾರ ಹುದ್ದೆಗಳು ತುಂಬಿಕೊಂಡಿಲ್ಲ. ಅದರೊಳಗೆ 50,000 ಹುದ್ದೆಗಳು ಕೂಡ ತುಂಬ್ಕೊಬೇಕು. ಯಾಕಂದ್ರೆ ನೀವು ಅತಿಥಿ ಶಿಕ್ಷಕರ ಮತ್ತು ತಾಯಂದಿರು ಕೂಡ ಇದ್ರೊಳಗೆ ಸುಮಾರು 40% ಹೆಚ್ಚಿಗೆ ಜನ ಅದಾರ. ಎಲ್ಲರಿಗೂ ಒಂದು ಉದ್ಯೋಗ ಆಗ್ತೈತಿ. ಕಾಯಂಗೊಳಿಸ್ಬೇಕಂತ ಆಗಬೇಕು. ಪೇಮೆಂಟ್ ಕೂಡ ಫಿಕ್ಸ್ ಆಗಬೇಕು. ಇನ್ಶೂರೆನ್ಸ್ ಆಗಬೇಕು. ಏನ ಸರ್ಕಾರ ಸವಲತ್ತುಗಳು ಇವತ್ತು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಎಲ್ಲ ಸವಲತ್ತುಗಳು ನಿಮ್ಗೆ ಸಿಗಬೇಕು ಅನ್ನುವಂತ ಹೋರಾಟ ಮಾಡಬೇಕಾಗಿತ್ತು. ಈಗಾಗಲೇ ತಾವೆಲ್ಲ ಅಸಮಾಧಾನ ಆಗಿದ್ರಿ. ಯಾಕಂದ್ರೆ ಅಸಂಘಟಿತರು ಏನಾಗಿರಪ್ಪ ಅಂದ್ರೆ ಸಂಘಟನೆ ಇದ್ರೂ ಕೂಡ ಅಸಮಾಧಾನ ಆಗಿದೆ. ಯಾಕಂದ್ರೆ ಏನೋ ಆಗಿರ್ಬೋದಪ್ಪ ಅನ್ನುವಂತ ಮನೋಭಾವನೆ ಐತಿ. ಈಗ ಹಿಂದಿಂದೇನು ಕೂಡ ತಲೆಯಲ್ಲಿ ಇಟ್ಕೋಬೇಡ್ರಿ. ನಿಮ್ಮ ಜೊತೆ ರಾಜ್ಯ ರೈತ ಸಂಘ, ರಾಜ್ಯದ ರೈತ ದೇವರುಗಳ ಜೊತೆ ಬೆನ್ನತ್ತಾರೋ. ಯಾಕಂದ್ರೆ ನೀವು ರಕ್ಷಣೆ ಮಾಡಿ ನಮ್ಮ ಮಕ್ಕಳ ರಕ್ಷಣೆ ಆಗ್ಯಾವೋ ಆ ಕಾರಣಕ್ಕಾಗಿ ನಾವೆಲ್ಲ ಬೆನ್ನತ್ತಾ ಇದ್ದೀವಿ. 31 ಜಿಲ್ಲೆಯ ಅತಿಥಿ ಶಿಕ್ಷಕರು ತಾವೇನು ತಾಲೂಕಾ ಪದಾಧಿಕಾರಿಗಳು ತಾವೆಲ್ಲ ಕಾರ್ಯಕರ್ತರಿದ್ರಿ. ನೀವು ಒಕ್ಕಟ್ಟಾಗಿರ್ತಕ್ಕಂಥ ಸಂದರ್ಭ ಆಗಬೇಕಾಗಿತ್ತು. ಇದೇ 19ನೇ ತಾರೀಕ ಬೆಳಗಾವಿ ಒಳಗ ಇವತ್ತು ಎಲ್ಲಾ ತಾಲೂಕಾ ಅಧ್ಯಕ್ಷರು, ಜಿಲ್ಲೆಯ ಪದಾಧಿಕಾರಿಗಳು, ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಇವತ್ತ ನಿಮ್ಮೇನು ಶಿವರಾಮ್ ಅವರು ಈ ಜಿಲ್ಲೆಯಲ್ಲಿ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಜವಾಬ್ದಾರಿ ನೇಮಿಸಿರ್ತೀವಿ. ತಾವೆಲ್ಲ ಕೂಡ್ರಿ. ಅವತ್ತು ಕೂಡ ನಾವು ರಾಜ್ಯ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ ಅವರು, ನಾವು ಎಲ್ಲ ಜಿಲ್ಲೆಯ ರಾಜ್ಯ ಪದಾಧಿಕಾರಿಗಳು ಕೂಡ ಬರ್ತೀವಿ. ನಾವು ನಿಮಗೆ ಬೆಂಬಲವಾಗಿ ನಿಂತ ನಿಮ್ಗೆ ಎಲ್ಲಿವರೆಗೆ ಪೇಮೆಂಟ್ ಫಿಕ್ಸ್ ಆಗಂಗಿಲ್ಲ ಅಲ್ಲಿವರೆಗೂ ಕೂಡ ನಿಮ್ಮ ಜೊತೆ ನಾವು ಲಕ್ಷಾಂತರ ರೈತ ದೇವರುಗಳನ್ನು ಕರ್ಕೊಂಡು ಹೋರಾಟಕ್ಕೆ ಭಾಗವಹಿಸಿ ನ್ಯಾಯ ಕೊಡಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಯಾವುದೋ ಮನುಷ್ಯನಾಗ ಬೇಜಾರಿನ 50,000 ಏನು ಅತಿಥಿ ಶಿಕ್ಷಕರಿದ್ರಿ ನಾವೆಲ್ಲ ಒಕ್ಕಟ್ಟು ಆಗಲೇಬೇಕು ಅನ್ನುವಂಥದ್ದನ್ನ ನಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀವಿ.